ಗೌರಿ ಗಣೇಶ ಹಬ್ಬ ಇರೋದರಿಂದ ಒಂದು ಶುಭಾಶಯಗಳನ್ನು ಹೇಳಿ ನನ್ನ ಸಹೋದರಿಯರಿಗೆ ಒಂದು ಬಳೆ, ಒಂದು ಕುಪ್ಸ, ರೊಕ್ಕೆ ಇದನ್ನೆಲ್ಲ ಅರಿಶಿನ ಕುಂಕುಮ ಇದೆಲ್ಲ ಕೊಡುವಂಥ ಒಂದು ಕಾರ್ಯಕ್ರಮವನ್ನು ಹಾಕ್ಕೊಂಡಿದ್ದೀನಿ. ಅದರಿಂದ ನಾನು ಅಧಿಕಾರ ಇರಲಿ ಬಿಡಲಿ, ನಾನು ಮುಂದೆ ಪುನಃ ನಗರ ಪಾಲಿಕೆ ಸದಸ್ಯನ ಆಗ್ತಾನೋ ಬಿಡ್ತಾನೋ ಗೊತ್ತಿಲ್ಲ, ಆದರೆ ನನ್ನ ಕೊನೆ ಉಸಿರಿರೋ ತನಕ ನಾನು ನನ್ನ ಜನರ ಸೇವೆಯನ್ನು ಮಾಡ್ತೀನಿ. 15 ವರ್ಷಗಳಿಂದ ನನ್ನನ್ನು ನೋಡ್ತಾ ಇದ್ದಾರಲ್ವ, ಪ್ರತಿಯೊಂದು ವಿಷಯದಲ್ಲೂ ಫೋನ್ ಮಾಡ್ತಾರೆ, ಸ್ಪಂದಿಸುವಂಥದ್ದು, ನನ್ನನ್ನು ಒಂಥರ ನಾನು ಹೇಳಿದ್ನಲ್ಲ ಆಗಲೇ ಸಹೋದರನಂತೆ, ಮನೆಯ ಮಗನಂತೆ ನನ್ನನ್ನು ಕಾಣ್ತಾ ಇದ್ದಾರೆ. ಇವತ್ತು ನನಗೆ ಭಾಳ ಸಂತೋಷದ ವಿಷಯ ಏನು ಅಂತಂದರೆ, ನನ್ನ ಕಳೆದ 15 ವರ್ಷಗಳಿಂದ 3 ಬಾರಿ ನನ್ನನ್ನು ಈ ನಮ್ಮ ವಾರ್ಡಿನ ನನ್ನ ನನ್ನನ್ನು ಆಯ್ಕೆ ಮಾಡಿದ್ದಾರೆ. ನನ್ನನ್ನು ತಮ್ಮ ಮನೆಯ ಮಗನಂತೆ, ತಮ್ಮ ಸಹೋದರನಂತೆ ಕಾಣ್ತಾ ಇರುವಂಥದ್ದು ನನಗೆ ಭಾಳ ಸಂತೋಷ ತಂದಿದೆ. ನಮ್ಮ ಅವಧಿ ಮುಗಿದಿದೆ, 3ನೇ ಬಾರಿ ನಮ್ಮ ಅವಧಿ ಮುಗಿದಿದೆ. ಈ ಬಾರಿ ಗೌರಿ ಗಣೇಶ ಇಲ್ಲಿ ಹತ್ತಿರದಲ್ಲಿ ಬಂದಿರೋದ್ರಿಂದ ನಾನು ಮೊದಲನೇದಾಗಿ ನನಗೆ ಅವಕಾಶ ಮಾಡಿಕೊಟ್ಟಿದ್ದಕ್ಕಾಗಿ, ಈ 15 ವರ್ಷಗಳ ಕಾಲ ಅವಕಾಶ ಮಾಡೋದಕ್ಕಾಗಿ ಧನ್ಯವಾದಗಳನ್ನು ಹೇಳ್ತಾ, ಅದರ ಜೊತೆಗೆ ಗೌರಿ ಗಣೇಶ ಹಬ್ಬ ಇರೋದರಿಂದ ಒಂದು ಶುಭಾಶಯಗಳನ್ನು ಹೇಳಿ ನನ್ನ ಸಹೋದರಿಯರಿಗೆ ಒಂದು ಬಳೆ, ಒಂದು ಕುಪ್ಸ, ರೊಕ್ಕೆ ಇದನ್ನೆಲ್ಲ ಅರಿಶಿನ ಕುಂಕುಮ ಇದೆಲ್ಲ ಕೊಡುವಂಥ ಒಂದು ಕಾರ್ಯಕ್ರಮವನ್ನು ಹಾಕ್ಕೊಂಡಿದ್ದೀನಿ. ನನಗನ್ನಿಸ್ತಾ ಇದೆ ಈಗ ನಿಜವಾಗ್ಲೂ ನನ್ನ ತಲೆಗೆ ಬಂದದ್ದು ಈ ವಿಷಯ ತುಂಬ ಒಳ್ಳೆಯದಾಯಿತು. ತುಂಬ ಜನ ಇದನ್ನು ಸ್ವೀಕರಿಸ್ತಾ ಇದ್ದಾರೆ, ಸ್ವಾಗತಿಸ್ತಾ ಇದ್ದಾರೆ, ಭಾಳ ಖುಷಿ ಆಗ್ತಾಯಿದೆ. ಇದು ಚುನಾವಣಾ ಆಯೋಗ ಮತ್ತು ನಮ್ಮ ಸರ್ಕಾರ ಯಾವ ರಿಸರ್ವೇಷನ್ಗಳು ಮಾಡುತ್ತೆ ಅನ್ನೋವಂಥದ್ದು ಗೊತ್ತಿಲ್ಲ. ನಾನೇನಾರ ಪುನಃ ಇಲ್ಲಿ ನಿಲ್ಲಬೇಕು ಅಂತಂದರೆ ಅದು ಜನರಲ್ ವಾರ್ಡ್ ಆಗಬೇಕು, ಸಾಮಾನ್ಯ ವರ್ಗಕ್ಕೆ ಸೇರಬೇಕು. ಆ ರೀತಿ ಏನಾದರೂ ಸಾಮಾನ್ಯ ವರ್ಗಕ್ಕೆ ಏನಾದರೂ ಪುನಃ ಆದರೆ, ಜನ ಬಯಸಿದ್ರೆ, ನಮ್ಮ ಕಾರ್ಯಕರ್ತರು ಬಯಸಿದ್ರೆ ನಾನು ಖಂಡಿತ ನಿಲ್ತೀನಿ. ನಾನು ಮತ್ತೊಮ್ಮೆ ಹೇಳ್ತೀನಿ. ಎಲ್ಲ ಒಂದು ಕಡೆ MLAಗೂ ಸಿಗದೇ ಇರೋಷ್ಟು ಪ್ರೀತಿ ಸಿಗ್ತಾ ಇದೆ ಸರ್ ನಿಮಗೆ? ಆ ರೀತಿ ಏನಿಲ್ಲ, ಅವ್ರದ್ದೇ ಆದಂಥ ಇದು ಅವ್ರಿಗೆ ಇರುತ್ತೆ, ನಮ್ಮದೇ ಆದಂಥ ನಮ್ಮದು ಇರುತ್ತೆ. ಜನ ಒಂಥರ ನಮ್ಮನ್ನು 15 ವರ್ಷಗಳಿಂದ ನನ್ನನ್ನು ನೋಡ್ತಾ ಇದ್ದಾರಲ್ವ, ಪ್ರತಿಯೊಂದು ವಿಷಯದಲ್ಲೂ ಫೋನ್ ಮಾಡ್ತಾರೆ, ತಕ್ಷಣ ಸ್ಪಂದಿಸುವಂಥದ್ದು, ಮತ್ತು ಅವ್ರನ್ನ ನನ್ನನ್ನು ಒಂಥರ ನಾನು ಹೇಳಿದ್ನಲ್ಲ ಆಗಲೇ ಸಹೋದರನಂತೆ, ಮನೆಯ ಮಗನಂತೆ ನನ್ನನ್ನು ಕಾಣ್ತಾ ಇದ್ದಾರೆ. ಅದರಿಂದ ನಾನು ಅಧಿಕಾರ ಇರಲಿ ಬಿಡಲಿ, ನಾನು ಮುಂದೆ ಪುನಃ ನಗರ ಪಾಲಿಕೆ ಸದಸ್ಯನ ಆಗ್ತಾನೋ ಬಿಡ್ತಾನೋ ಗೊತ್ತಿಲ್ಲ, ಆದರೆ ನನ್ನ ಕೊನೆ ಉಸಿರಿರೋ ತನಕ ನಾನು ನನ್ನ ಜನರ ಸೇವೆಯನ್ನು ಮಾಡ್ತೀನಿ ಅನ್ನೋದನ್ನ ನಿಮ್ಮ ಹೆಸರು ಹೇಳ್ಬಿಟ್ಟು ಹೇಳಿ. ಓಕೆ, ರೇಖಾ ನನ್ನ ಹೆಸರು. ಪ್ರತಿ ಗೌರಿ ಹಬ್ಬಕ್ಕೂ ನಮ್ಮ ಕಾರ್ಪೊರೇಟ್ರು ಗೌರಿ ಗಣೇಶ ಹಬ್ಬಕ್ಕೆ ಹೆಂಗಸರಿಗೆ ಗಿಫ್ಟ್, ಅರಿಶಿನ ಕುಂಕುಮ, ಬಳೆ ಎಲ್ಲನ ಕೊಡ್ತಾ ಇದ್ದಾರೆ. ಪ್ರತಿ ವಾರ್ಡ್ಗಳಿಗೂ ಕೊಡ್ತಾ ಇದ್ದಾರೆ. ಆಮೇಲೆ ಪೌರ ಕಾರ್ಮಿಕರಿಗೂ ಎಸ್ಪೆಷಲಿಯಾಗಿ ಕೊಡ್ತಾಯಿದ್ರು ಯಾವಾಗಲೂ ಪ್ರತಿ ವರ್ಷ. ಅವತ್ತಿನ ದಿನವೇ ಕಾರ್ಯಕ್ರಮ ಮಾಡಿ ಆ ಪೌರ ಕಾರ್ಮಿಕರಿಗೆಲ್ಲನೂ ಅರಿಶಿನ ಕುಂಕುಮ, ಬಳೆ, ಸೀರೆ ಎಲ್ಲನೂ ಗಿಫ್ಟ್ ಅವ್ರುಗಳಿಗೆ ಎಲ್ಲನೂ ಕೊಟ್ಟು ಅವ್ರಿಗೆ ಫಸ್ಟು ಇದು ಮಾಡ್ತಾಯಿದ್ರು. ಈ ವರ್ಷ ಏನಪ್ಪ ಅಂತಂದರೆ ಎಲ್ಲರಿಗೂ ಮನೆಗೂ ಕೂಡ ವಾರ್ಡ್ಗೆ ಎಲ್ಲ ಮನೆಗೆ ರಸ್ತೆಯಲ್ಲಿರೋವಂಥ ಅವ್ರ ವಾರ್ಡಿನ ಮನೆ ಫುಲ್ ಇರೋವಂಥವ್ರಿಗೆಲ್ಲನೂ ಹೆಂಗಸು ಸಹೋದರಿಯರಿಗೆಲ್ರಿಗೂ ಅರಿಶಿನ ಕುಂಕುಮ ಕುಪ್ಪಸ